ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಚಿಕ್ಕವಳು ಸ್ಕೂಲಿಗೆ ಹೋಗ್ಬೇಕು. ಸುಮ್ಮನೆ ರಜಾ ಹಾಕ್ಸಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಹಾಗಾಗಿ ನಾನೇ ಇವ್ರಿಗೆ ಹೊರಡೋಕ್ ಹೇಳ್ತಿದ್ದೆ. ಹೌದೇನಮ್ಮ, ಮರ್ತು ಹೋಗಿದ್ದೆ. ಸರಿ, ಹಾಗಾದ್ರೆ ಎಲ್ರೂ ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ ಪರವಾಗಿಲ್ಲ ಯಜಮಾನ್ರೆ, ಊರ್ಗ್ ಹೋಯ್ತಿದೀವಲ್ಲ ಅಲ್ಲೇ ಮಾಡ್ತೀವಿ. ಏನ್ ಬೇಟಯ್ಯ, ಏನೋ ಸ್ಕೂಲು ಕಾಲೇಜು ಅಂತ ಕಾರಣ ಕೊಟ್ಟಿದ್ದಕ್ಕೆ ಊರ್ಗ್ ಹೋಗ್ಲಿ ಅಂತ ಒಪ್ಕೊಂಡೆ. ಊಟ ಮಾಡ್ಕೊಳ್ದೆ ಹೋಗೋದಾ? ಇಷ್ಟೆಲ್ಲ ಅಡ್ಗೆ ಮಾಡಿರೋದು ಯಾರಿಗೋಸ್ಕರ? ನೀವು ಊಟ ಮಾಡ್ಕೊಂಡು ಹೋಗ್ಲಿ ಅಂತ. ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ. ಮಯೂರಿ, ಎಲ್ರಿಗೂ ಊಟ ಮಾಡಿಸ್ ಕಳ್ಸಮ್ಮ. ನನಗೆ ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಯಜಮಾನ್ರು ಹೇಳ್ತಿರೋ ಮಾತು ಕೇಳ್ತಿದ್ರೆ ನಾವಿಲ್ಲಿಂದ ಹೋಗೋದೇ ಬೇಡ ಅನ್ಸ್ತದೆ. ಆದ್ರೆ ಆ ರಾಕ್ಷಸಿ ನೆನ್ಸ್ಕೊಂಡ್ರೆ ಒಂದು ಕ್ಷಣನೂ ನಾವಿಲ್ಲಿರೋದು ಬೇಡ ಅನ್ಸ್ತದೆ. ಒಂದೇ ಮನೇಲಿ ಇಷ್ಟೆಲ್ಲಾ ಗುಣಗಳವೆ. ಅಜ್ಜಿ, ನೀನ್ ಈ ಕತೆ ಹೊಡ್ಕೊಂಡ್ ಟೈಮ್ ವೇಸ್ಟ್ ಮಾಡ್ಬೇಡ. ಅವ್ರು ಹೇಳ್ದಾಗೆ ಈ ಮನೇಲಿ ಕೊನೆ ಊಟನಾದ್ರೂ ಮುಗಿಸ್ಕೊಂಡ್ ಹೋಗೋಣ. ಯಾಕೆ ಹಾಗಂತೀಯ? ಮುಂದಿನ ಸರಿ ಬರೋ ಅಷ್ಟ್ರಲ್ಲಿ ಎಲ್ಲ ಸರಿ ಹೋಗಿರ್ಬೋದಲ್ವಾ? ಸರಿಯಾಗಿ ಹೇಳ್ದೆ ಅಜ್ಜಿ. ಒಂದ್ ಕೆಲ್ಸ ಮಾಡು, ನಾನ್ ಇವ್ರಗಳ ಜೊತೆ ಊರಿಗೆ ಹೋಗ್ತೀನಿ. ನೀನ್ ಇಲ್ಲೇ ಇದ್ದು ಇವ್ರನ್ನೆಲ್ಲ ಸರಿ ಮಾಡ್ಬಿಟ್ಟು ನಮ್ಮನ್ ಕರಿ, ಅವಾಗ ಬರ್ತೀವಿ. ಸರಿನಾ? ಮದ್ವೆ ಆಗೋ ಗುಂಡ ಅಂದ್ರೆ ನೀನೇ ನನ್ನ ಹೆಂಡತಿ ಅನ್ನಂತೆ. ಹಂಗೆ ನೀನ್ ನನ್ನೇ ಸಿಗಾಕ್ಸಕ್ ನೋಡ್ತಿದ್ಯಲ್ಲ. ನಾ ಊಟ ಮಾಡ್ಕೊಂಡು ಗಾಡಿ ಬಿಡ್ತಿರೋದಯ್ಯ. ಅಕ್ಕ, ಒಂಚೂರು ಇದನ್ನ ಬಡಿಸ್ಬಿಡಿ. ಅಣ್ಣ, ನಾನು ಅನ್ನ ಬಡಿಸ್ತೀನಿ, ನೀವು ಸಾರು ಬಡಿಸ್ಬಿಡಿ. ಸರಿಮ್ಮ ಆಯ್ತು. ಘಮ್ ಅಂತ ಇದೆ. ಅಣ್ಣ, ನಾನು ಇಲ್ಲೆಲ್ಲ ನೋಡ್ಕೋತೀನಿ. ಅಲ್ಲಿ ಅಪ್ಪ ಅಜ್ಜಿ ನನ್ನ ತಂಗಿ ಎಲ್ಲ ಇದ್ದಾರೆ. ಅವ್ರಿಗಲ್ಲೇ ಊಟ ಕೊಡ್ತೀರಾ ಅಣ್ಣ? ನೀವೊಂಚೂರು ಅವ್ರ ಕಡೆ ಗಮನ ಇಡಿ. ನಾನು ಇದ್ದೀನಲ್ಲಮ್ಮ, ಆರಾಮಾಗಿರು. ಅಲ್ಲ ಬೆಟ್ಟಣ್ಣ, ಡೈನಿಂಗ್ ಟೇಬಲ್ ಮೇಲೆ ಕೂತೂಟ ಮಾಡ್ಬೋದಾಗಿತ್ತಲ್ಲ. ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಿ. ಚಿಕ್ಕ ಯಜಮಾನ್ರು ಇದ್ದಿದ್ರೆ ಇಲ್ಲಿ ಕೂತ್ಕೊಂಡು ಊಟ ಮಾಡಕ್ಕೆ ಬಿಡ್ತಾರಿಲ್ಲ ಅವರು. ಈಗಲೂ ಹೇಳ್ತಾ ಇದ್ದೀನಿ, ನಡೀರಿ ಅಲ್ಲಿ ಕೂತ್ಕೊಂಡು ಊಟ ಮಾಡ್ರಿ. ಇರ್ಲಿ ಬಿಡು ಗೋವಿಂದಣ್ಣ, ನಮ್ಗೆ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ರೇನೆ ಖುಷಿ. ಹೇ, ನೀವ್ ಯಾಕೋ ತುಂಬಾ ಸಂಕೋಚ ಪಡ್ತಾ ಇದೀರಪ್ಪ. ಇದು ನಿಮ್ ಮಗಳು ಮನೆ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀರೋ ಹೆಂಗೆ? ಅಯ್ಯೋ ಇಲ್ಲ ಕಣಪ್ಪ, ಎಪ್ತಿ ಅದೇ. ನಮ್ಗೆ ನಮ್ ಜಾಗ ಯಾವುದು ಅಂತ ಗೊತ್ತದೆ. ಬೇಡ ತಿನ್ನೋರ್ ನಾವು, ಕೊಡೋರ್ ಸಮಕ್ಕೆ ಕುಂತ್ಕೊಂಡು ಉಣ್ಣಕ್ಕಾಯ್ತದ? ಅದು ಸರಿ ಅನ್ನಿ. ರೈತ ಕಷ್ಟಪಟ್ಟು ಬೆಳೆದ್ರೆ ತಾನೆ ಇವ್ರು ಇಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಊಟ ಮಾಡಕ್ಕಾಗದು. ಅಯ್ಯೋ ಇರ್ಲಿ ಬಿಡಪ್ಪ, ರೈತ ಯಾವತ್ತೂ ತನ್ನ ಸ್ವಾರ್ಥಕ್ಕೋಸ್ಕರ ದುಡಿಯಲ್ಲ, ಇನ್ನೊಬ್ರು ಚೆನ್ನಾಗಿರ್ಲಿ ಅಂತಾನೆ ಬಯಸುದು.
ಇದು ಯಾರು ಗೊತ್ತಿಲ್ಲದೆ ಹೋದ್ರು ಆ ಭಗವಂತಂಗ್ ಗೊತ್ತಾಯ್ತದಲ್ವಾ, ಅಷ್ಟ್ ಸಾಕ್ಬಿಡು. ಹಾ ಒಳ್ಳೆ ಮಾತಾಡಿದ್ರಿ ಬೆಟ್ಟಣ್ಣ, ಚಿಂದಂತ ಮಾತು. ಒಂದ್ ನಿಮಿಷ ಇರಿ, ಹೋಳಿಗೆ ತಂದ್ಬಿಡ್ತೀನಿ. ಆಹಾ, ಮಯೂರಮ್ಮ ಅವರೇ, ಹೋಳಿಗೆ. ಅಡ್ಗೆ ಎಷ್ಟು ಘಮ ಅಂತಿದೆ, ಹೋಗಿ ಎಲ್ಲನೂ ತಿನ್ಬಿಡ್ಬೇಕಂತ ಅನ್ನಿಸ್ತಿದೆ. ಜೀವನದಲ್ಲಿ ಏನು ಊಟನೇ ಮಾಡಿಲ್ಲ ಅನ್ನೋ ತರ ಆಡ್ತಿದ್ಯಾ ಅಲ್ವೇ? ನಾನ್ ಮಾಡಿರೋ ಅಡ್ಗೆನ ಒಂದಿನನೂ ಹೋಗ್ಲಿಲ್ಲ. ಅವ್ರು ಮಾಡಿರೋದನ್ನ ಯಾಕೆ ಅಷ್ಟೊಂದು ಹೊಗಳ್ತಾ ಇದ್ಯಾ? ಅಕ್ಕ, ನೀನೇ ಯಾವಾಗ್ಲೂ ಅಡ್ಗೆ ಮಾಡಿದ್ದೆ? ನಂಗೆ ನೆನ್ಪೇ ಇಲ್ಲ ಕಣೆ. ನಡಿ. ಓಹೋ, ಏನಿದು? ಆಗ್ಲೇ ಬಡ್ಸಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ಯಾ? ಹೌದು ಮೇಡಮ್ ಅವರೇ, ಕೂತ್ಕೊಳ್ಳಿ. ಮೇಡಮ್ ಅವರೇ, ತೀರ್ಥ ಸರ್ ಎಲ್ಲಿ? ಅವ್ರಿಲ್ಲ, ಡ್ಯಾಡ್ ಜೊತೆ ಬ್ಯಾಂಕ್ಗೆ ಹೋಗಿದ್ದಾರೆ. ಯಾಕೆ? ಅವ್ರಿದ್ರೇನೆ ನಮ್ಗೆ ಊಟ ಬಡಿಸೋದಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮೇಡಮ್ ಅವರೇ. ಅವರು ಬರ್ತಾರೆ ಅಂತ ಅವ್ರಿಗೋಸ್ಕರ ಬಡಿಸಿದ್ದೆ, ಅದಕ್ಕೆ ಕೇಳ್ದೆ. ನೀವು ಊಟ ಮಾಡಿ ಮೇಡಮ್ ಅವರೇ, ಅವ್ರು ಬಂದ್ಮೇಲೆ ಮತ್ತೆ ಬಡ್ಸ್ಕೊಳ್ತೀನಿ. ಎಲ್ಲಿ ನಿಮ್ಮ ಅಪ್ಪ, ಅಜ್ಜಿ, ತಂಗಿರಿ ಯಾರು ಕಾಣ್ತಾನೆ ಇಲ್ಲ? ಅವರೆಲ್ಲ ಆ ಕಡೆ ಊಟಕ್ಕೆ ಕೂತಿದ್ದಾರೆ. ಅಯ್ಯೋ, ಅವ್ರನ್ನೇ ಕಲ್ ಕೂರ್ಸಿದ್ಯಾ? ಅಣ್ಣಂಗ್ ಗೊತ್ತಾರೆ, ದೊಡ್ಡ ರಾಮಾಯಣ ಮಾಡ್ತಾನೆ. ಅವನು ಕೂಡ ಇಲ್ಲೇ ಕರೆದು ಕೂರ್ಸು. ಪರವಾಗಿಲ್ಲ ಮೇಡಮ್ ಅವರೇ, ಅವರೆಲ್ಲ ಅಲ್ಲೇ ಊಟಕ್ಕೆ ಕೂತ್ಕೊಳ್ಳಿ. ನೀವು ಆರಾಮಾಗಿ ಊಟ ಮಾಡಿ. ಓ, ನಿನ್ನೆ ಅವ್ರು ಬಂದಾಗ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅವಳ ಮುಖ ನೋಡಿದ್ರೆ ಗೊತ್ತಾಗಲ್ವೇನೆ? ಅವಳಿಗೆ ನಮ್ಮಿಬ್ರನ್ನು ಬೈಬೇಕು ಅಂತ ಗಂಡ್ಲು ತುದಿವರೆಗೂ ಮಾತು ಬಂದಿದೆ, ಆದ್ರೆ ಗಂಟ್ಲಿಂದ ಮಾತು ಆಚೆ ಬರ್ತಿಲ್ಲ ಅಲ್ವೇನೆ? ಅಯ್ಯೋ ಇಲ್ಲ ಮೇಡಮ್ ಅವರೇ. ನೀನೊಂದ್ ಕೆಲ್ಸ ಮಾಡೋ, ಈ ಕೆಲ್ಸ ಎಲ್ಲ ಬಿಟ್ಟು ಆಕ್ಟಿಂಗ್ ಮಾಡೋದಕ್ ಸೇರ್ಕೊಂಡ್ಬಿಡು. ಸಕ್ಕತ್ತಾಗಿ ಆಕ್ಟ್ ಮಾಡ್ತೀಯ, ಒಳ್ಳೆ ಕಲಾವಿದೆ ಆಗ್ಬೋದು.